ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹೌದು, ನೋಡ್ತೀವಿ. ನಮಗೆ ಗಿಲ್ಲಿ ಕಾವ್ಯ ಇರೋದ್ರೊಳಗೆ ಅವರೇ ಪರವಾಗಿಲ್ಲ. ಹಳ್ಳಿಯಿಂದ ಹೋಗೋರೆ, ರೈತರು ಪರ ನಾವು ರೈತರು ಮಗ ಪರವಾಗಿಲ್ಲ. ಗ್ರೇಟ್. ಮಾತಾಡ್ತಾರೆ, ಕಾಮಿಡಿ ಮಾಡ್ತಾರೆ ಅಷ್ಟೇ. ಅದು ಈಚೆ ಬಂದಮೇಲೆ ನಿಜ ಗೊತ್ತಾಗೋದು. ಈಚೆ ಬರೋವರೆಗೂ ಅದು ಒಳಗಡೆ ಇರೋದೆಲ್ಲ ಕಾಮನ್, ಅದು ಮಾತಾಡೋದು ಜನ ನೋಡೋರು ಕಣ್ಗೆ ಹಂಗೆ ಕಾಣಿಸ್ತದೆ ಅಷ್ಟೇ. ಅದು ಮನಸ್ಸಲ್ಲಿ ಏನಾಯ್ತು ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ಬರು ವಿನ್ ಆಗಬೇಕು ಅಂತ ನಮ್ಮ ಅಭಿಪ್ರಾಯ. ಅವ್ರು ರೈತನ ಮಗ, ಅವ್ರು ವ್ಯವಸಾಯ ಮಾಡಿದವನು, ರೈತನ ಮಕ್ಕಳು. ನಾವು ರೈತರುಗಳೇ. ರೈತರಿಗೆ ಸಪೋರ್ಟ್ ಮಾಡ್ದಲ್ಲಿ ಇನ್ಯಾರಿಗೆ ಮಾಡಬೇಕು? ಅವರೆಲ್ಲ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರು. ಅವರು ಕಷ್ಟದಿಂದ ಬಂದಿಲ್ಲ, ಸುಖದಿಂದ ಒಳಗೆ ಹೋಗಿ ಸೇರ್ಕೊಂಡವ್ರೆ. ಇವನು ಚಿಕ್ಕ ಹುಡುಗನಿಂದ ಕಷ್ಟಪಟ್ಟು ಕೆಲಸ ಮಾಡಿ ಮುಂದಕ್ಕೆ ಬರ್ತಾವನೆ. ಗ್ರೇಟ್. ಗಿಲ್ಲಿ ಅಂದರೆ ಇಷ್ಟ ಅಂದರೆ ಎಲ್ಲರೂ ಒಳ್ಳೆಯವರೇನೆ ಪಾಪ. ಇರೋದ್ರೊಳಗೆ ಅಶ್ವಿನಿ ಅವರು ಒಂದು ಸ್ವಲ್ಪ ಸ್ವಲ್ಪ ರಾಂಗು ಮಾತಾಡ್ತಾರೆ. ಇರೋದ್ರೊಳಗೆ ಅವರು ಪರವಾಗಿಲ್ಲ. ಮಾತಾಡೋದ್ರೊಳಗೆ ಒಂದು ಸ್ವಲ್ಪ ಅವ್ರ ಮೇಲೆ ರಾಂಗಾಗಿ ಮಾತಾಡ್ತಾರೆ ಅಷ್ಟೇ. ರಾಂಗಾಗಿ ಅವ್ರೇನಷ್ಟು ಇದಿಲ್ಲ. ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ, ಯಾಕೆ ಅನ್ಸುತ್ತೆ ನಿಮಗೆ? ಅವ್ರಿಗೇನು ಬಿಗ್ ಬಾಸ್ ಬರೋವಂಥ ಅವಶ್ಯಕತೆ ಇರಲಿಲ್ಲ. ಅವ್ರಿಗಿರೋದೇ ಸಾಕಾಗಿತ್ತು. ಹೌದು, ಕೋಟ್ಯಾಧಿಪತಿ. ಒಳ್ಳೆ ಹೆಸರು ಮಾಡಿದರು. ಆ ಹೆಸರು ಉಳಿಸ್ಕೊಂಡು ಹೋಗಿದ್ರೆ ಸಾಕಾಗೋದು. ಬಿಗ್ ಬಾಸು ಬಂದು ಈ ಚಿಕ್ಕ ಹುಡುಗರನ್ನ ಇವ್ರನ್ನ ಅಮಾಯಕರನ್ನ ಮಾಡೋದು ತರವಲ್ಲ ಅನ್ನಿಸ್ತದೆ. ಅದರಿಂದ ಅವರು ಇಷ್ಟ ಇಲ್ಲ. 100ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದೀನಿ ನಾನು ಅಂತ ಇದ್ದಾರೆ ಅವರು. ಬಟ್ ಅದನ್ನ ಬೆಲೆ ಉಳಿಸ್ಕೊಂಡಿಲ್ವಲ್ಲ. ಮಾಡೋರೆ ಕಲಾವಿದ್ರೇ, ಆದರೂ ಅವರು ಬೆಲೆ ಉಳಿಸ್ಕೊಂಡಿಲ್ವಲ್ಲ. ಸಿನಿಮಾನು ಮಾಡೋರೆ, ಒಂದು ಊರನ್ನ ಸಾಕೋ ಕೆಪಾಸಿಟಿನೂ ಅವ್ರಿಗೆ ಐತೆ. ಅಷ್ಟೆಲ್ಲ ಇದ್ಕೊಂಡು ಅಮಾಯಕರನ್ನ ಟಾರ್ಗೆಟ್ ಮಾಡಬಾರ್ದು ಅಷ್ಟೇ. ಸುಮ್ಮನೆ ಟಾರ್ಗೆಟ್ ಮಾಡಿ ಅವ್ರ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ. ಅವ್ರ ಉದ್ದೇಶ ಏನು ಗೆದ್ದು ಬಿಡ್ತಾನೆ ಅಲ್ಲ, ಗೆಲ್ಲೋದಂತೂ ಗ್ಯಾರಂಟಿ. ಇಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ, ಗೆದ್ದೇ ಗೆಲ್ತಾನೆ. ಅದು ಇದೈತೆ ನಮಗೆ. ಆದರೆ ಗೆಲ್ತಾನೆ. ಅವನ ಮೇಲೆ ಟಾರ್ಗೆಟ್ ಮಾಡೋರೆ. ಅವರೇ ಫಸ್ಟ್ ಮನೆ ಈಚೆ ಆಗುತ್ತೆ. ಫಸ್ಟ್ ಅವರೇ ಬರೋದು. ಅಂದರೆ ನಾವು ಸಾಕಷ್ಟು ಜನರನ್ನು ಮಾತಾಡ್ತೀವಿ. ಎಲ್ಲರ ಆಟೋ ಡ್ರೈವರ್ಸ್ ಆಗಿರ್ಬೋದು, ಈ ತರಕಾರಿ ಮಾರೋರು ಆಗಿರ್ಬೋದು, ಈ ಕೂಲಿ ಕೆಲಸ ಪ್ರತಿಯೊಬ್ಬರು ಕೂಡ ಹೌದು ಗಿಲ್ಲಿ 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 ಗಿಲ್ಲಿನೇ. ಹೌದು. ಬಟ್ ಇನ್ನೂ ಸ್ಟಾರ್ಟ್ ಆಗಿರೋದು ಅಷ್ಟೇ. ಈ ಸೀಸನ್ ಆಲ್ರೆಡಿ ಒಂದು 4 ವಾರ ಆಗಿರ್ಬೋದು. ಬಟ್ ಈ ವಾರಕ್ಕೆ ಇಷ್ಟೊಂದು ಫ್ಯಾನ್ಸ್ ಸಂಪಾದನೆ ಮಾಡಿದ್ರಲ್ಲ, ಏನು ಹೇಳ್ತೀರಾ ಇದಕ್ಕೆ ಅಂತ? ಈಗ ಇರೋದ್ರೊಳಗೆ ಎಲ್ಲರಿಗಿನ ಹೈಯೆಸ್ಟ್ ಅವನೇ ಬರೋದು. ಹೌದು. ಈಗ ಹಿಂದೆ ಹೋಗಿರೋದ್ರೊಳಗೆ ಮುಂದೆ ಬರೋದ್ರೊಳಗೆ ಅವನೇ ಹೈಯೆಸ್ಟ್. ಇಲ್ಲ ಅಷ್ಟು. ಹೌದು. ತುಂಬಾ ಈ ತರ ರಿಷಾ ಅಂತ ಒಬ್ರು ಬಂದಿದ್ದಾರೆ, ನೋಡ್ತಿದ್ರೆ ಇವಾಗ ಬಿಗ್ ಬಾಸ್. ಅವ್ರು ಏನು ಮಾತಾಡ್ತಾರೆ ಅವ್ರಿಗೆ ಅರ್ಥ ಆಗಲ್ಲ. ಒಂದೊಂದು ಟೈಮು ಜೋರಾಗಿ ಮಾತಾಡ್ತಾರೆ, ಒಂದೊಂದು ಟೈಮು ಏನು ಮಾತಾಡ್ತೀನಿ ಅನ್ನೋದು ಕೆಲವ್ರಿಗೂ ಅರ್ಥ ಆಗಲ್ಲ, ಅವ್ರಿಗೂ ಅರ್ಥ ಆಗಲ್ಲ. ಆಮೇಲೆ ಯೋಚನೆ ಮಾಡ್ತಾರೆ ಏನು ಮಾತಾಡ್ತಾ ಇದ್ದೀವಿ. ಹೇಗಿದೆ? ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತಿದೆ, ಯಾವ ಥರ ಅನಿಸ್ತಿದೆ ನಿಮಗೆ? ಏನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆರ್ಪಾಟ ಆಡಿದ್ರು, ಆಮೇಲೆ ಅಷ್ಟೇ. ನಿನ್ನೆ ಎಪಿಸೋಡ್ ಎಲ್ಲ ನೋಡ್ತಿರ್ಬೋದು. ಹೌದೌದು, ಡೈಲಿ ನೋಡಿ ಕೂಗಾಡಿದ್ದು. ಹೌದು. ಗಿಲ್ಲಿ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ರು. ತಿರ್ಗಿ ಗಿಲ್ಲಿ ಮೇಲೆ ಅವ್ರು ಫಸ್ಟ್ ಕೂಗಾಡಿದ್ರು, ಅವ್ರು ಶಿವರಾಜ್ ಸಪೋರ್ಟ್ ಮಾಡಿದ್ರು. ನೋಡಂಗೆ ಅಷ್ಟೇ. ಏನು ಹೇಳ್ತೀರಾ ಅವ್ರಿಗೆ ಈ ಥರ ಆಟ ಆಡೋದ್ರಿಂದ? ಅಂದರೆ ಕಿರ್ಚಾಡಿ ನಾನು ಹೈಲೈಟ್ ಆಗ್ತಾ ಇದ್ದೀನಿ ಅಂತ ಅನ್ಸುತ್ತಾ? ಏನು ಅವ್ರಿಗೆ ಯಾವ ಥರ? ಹಿರಿಯಕರು ಗಾದಿ ಹೇಳೋರೆ ಫಸ್ಟೇನೆ. ಅರೆತ್ತು ಮುಲ್ಕೋದು, ಅರೆತ್ತು ಹಾರಾಡೋದು ಒಂದೇ, ಮುದ್ದೆತ್ತು ಮುಲ್ಕೋದು ಒಂದೇ ಇಂದ. ಅವ್ರು ಏನೇ ಹಾರಾಡಿದ್ರು ಇವ್ರ ಮೇಲೆ ಇದು ಬರೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ನಿಮ್ಮ ಎಲ್ಲರ ಸಪೋರ್ಟ್ ಗಿಲ್ಲಿ ಅವ್ರಿಗೆ? ಹೌದು. ಪಕ್ಕ ಗೆಲ್ತಾನೆ ಗಿಲ್ಲಿ 100% ಗೆದ್ದೆ ಗೆಲ್ಲು. ಡೈಲಿ ನೋಡ್ತೀರಾ ಬಿಗ್ ಬಾಸ್? ಡೈಲಿ ನೋಡ್ತೀನಿ. ಥ್ಯಾಂಕ್ ಯು ಸರಿ. ಅಲ್ಲ, ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಸರ್. ಯಾರು ಇಷ್ಟ ಆಗ್ತದೆ? ಗಿಲ್ಲಿನೇ ಇಷ್ಟ ಸರ್. ಗಿಲ್ಲಿ ಒಂಥರ ಅಮಾಯಕನ ಥರ ಇದ್ದಾನೆ. ಓಕೆ, ಅಮಾಯಕನ ಥರ ಇದ್ದಾನೆ ಅಂದ್ಬಿಟ್ಟು ಅವನೇನೋ ಮಾಡಬಾರ್ದು ತಪ್ಪು ಮಾಡಿದ್ದಾನೆ ಅಂತ ಅವನ್ನ ಬಟ್ಟೆನ ಅವ್ನು ತೊಗೊಂಡಾಗ ಅಲ್ಲಿ ಹಾಕ್ತಾ ಕೇಳಿದ ತಕ್ಷಣ ಬಕೆಟ್ ಟವಲ್ ಕೊಡಲಿಲ್ಲ ಅಂದ್ಬಿಟ್ಟು ಅವಳು ಬಂದಮೇಲೆ ಅವಳು ಏನಕ್ಕೆ ಹಂಗೆ ಮಾಡಿದೆ ಅಂತ ಕೇಳ್ಬೋದಾಗಿತ್ತು ಸಮಾಧಾನದಿಂದ ಒಂದೆರಡು ಮಾತನ್ನು. ಅದನ್ನು ಬಿಟ್ಟುಬಿಟ್ಟು ಬಂದಿದ್ದೆ ಕಪ್ಪಾಳಕ್ಕೆ ಕೊಡ್ದು ಮತ್ತು ಅವ್ನ ಬಟ್ಟೆ ಎಲ್ಲ ತೊಗೊಂಡೋಗಿ ಬಾತ್ರೂಮ್ ಹತ್ರ ಇದು ಮಾಡಿ ತಿರ್ಗಾ ಅವನು ಏನಕ್ಕೆ ಹಿಂಗೆ ಮಾಡಿದೆ ಅಂತ ಕೇಳ್ತಾಯಿದ್ರೆ ತಿರ್ಗಾ ಹೊಡೆಯೋದು, ಅದು ತಪ್ಪದು. ಯಾಕೆಂದರೆ ಒಬ್ಬ ಗಂಡಸಿಗೆ ಹೆಂಗ್ಸ್ಗೆ ಯಾರು ಒಬ್ಬ ಗಂಡಸು ಹೊಡೆದ್ಬಿಟ್ರೆ ಅದು ದೊಡ್ಡ ರಾಧ ಅಂತ ಮಾಡ್ತಾರೆ. ಅದೇ ಗಂಡಸಿಗೆ ಹೆಂಗ್ಸ್ ಹೊಡೆದ್ಲಲ್ಲ, ಅದು ತಪ್ಪಲ್ವಾ? ಯಾರಾದರೂ ನಾವು ಹೆಣ್ಮಕ್ಳೇ ಆದರೂ ಹಂಗೆ ಹೊಡಿಬಾರ್ದು. ಅದನ್ನು ನಾವು ಖಂಡಿಸ್ತೀವಿ. ಅದನ್ನು ನಾವು ಇಷ್ಟಪಡೋಕ್ಕಾಗಲ್ಲ. ಯಾಕೆಂದರೆ ಗಿಲ್ಲಿ ಪಾಪ ಅಮಾಯಕ ಆದ್ದರಿಂದ ಅವನು ಹಿಂತಿರಿಕೊಂಡು ಹೊಡಿಲಿಲ್ಲ, ಅವನು ಹೊಡೆಸ್ಕೊಂಡು ಸುಮ್ಮನಾದ. ಅದು ಹೊಡೆದಿದ್ರೆ ಏನು ಮರ್ಯಾದೆ ಉಳ್ಕೊತಾ ಇತ್ತು ಇವಳಿಗೆ? ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ.
ಅದಾಕೆ ರಿಷಾ ಬಗ್ಗೆ ಏನು ಹೇಳ್ತೀರಾ? ಆಕೆ ಬಂದಾಗ್ಲಿಂದ ಒಂಥರ ಕಿರ್ಚಾಡೋದು. ತುಂಬ ಓವರ್ ಆಯಿತು ಅನಿಸುತ್ತೆ. ಅವಳು ಮಾತಾಡಿದ್ದು ಹಂಗೆ ಕಿರ್ಚಾಡೋದು ನೋಡಿ ತುಂಬ ಓವರಾಗಿ ಆಡ್ತಾವಳೆ ಅಂತ ಅನ್ಸುತ್ತೆ. ಯಾರ ಆಟ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಅಬ್ಬಾ ಇವ್ರ ಆಟನೇ ಇಷ್ಟ ಆಗ್ತಾ ಅವಳದೇ ಜಾಸ್ತಿ ನಮ್ಗೆ ಇಷ್ಟ, ರಿಷಂದೇ ನಮ್ಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ. ಈ ತರ ಮಾಡಿದ್ಲು ಟಾರ್ಗೆಟ್ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತಾ? ಹೌದು, ನಮಗೆ ಟಾರ್ಗೆಟ್ ಮಾಡಿದ್ದಾಳೆ ಅಂದ್ಬಿಟ್ಟು ಅದಕ್ಕೂ ಮತ್ತೆ ಈ ಥರ ಹಿಂಗೆಲ್ಲ ಮಾಡ್ತಿದ್ದಾಳಲ್ಲ ಎಲ್ಲರೂ ಅಂದ್ರೆ ಈ ಬಡವ್ರ ಮಕ್ಕಳನ್ನೇ ಈಗ ಒಂಥರ ಟಾರ್ಗೆಟ್ ಮಾಡೋದು ಈ ತರ. ಅಲ್ಲ ಬಡವರು ಅಂತಲ್ಲ, ನ್ಯಾಯ ರೀತಿ ಇರಬೇಕು ಅದರಲ್ಲಿ ಏನು ನ್ಯಾಯ ರೀತಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ನಮಗೆ ಅದು ಇಷ್ಟ ಆಗಲಿಲ್ಲ. ಅಶ್ವಿನಿ ಗೌಡರು ಏನು ಹೇಳ್ತಾರೆ? ಆ ಕಡೆ ರಕ್ಷಿತಾಗೂ ಬೈತಾ ಇರ್ತಾರೆ, ಏನೆಲ್ಲ ಹೇಳ್ತಾ ಇರ್ತಾರೆ, ಗಿಲ್ಲಿಗೂ ಈ ಥರ ಟಾರ್ಗೆಟ್ ಮಾಡ್ತಾರೆ. ಬಟ್ ಏನು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರ ಆಟ ಹೇಗಿದೆ ಅಂತ? ಅವ್ರದ್ದೇನು ನಾವು ಇದು ಮಾಡೋಕ್ಕಾಗಲ್ಲ ಸರ್. ಅದನ್ನು ನಾವು ಇಷ್ಟು ಮಾತ್ರ ನೋಡಿದ್ವಿ, ಅದಕ್ಕೋಸ್ಕರ ಹೇಳ್ತೀವಿ. ಅಶ್ವಿನಿ ಗೌಡ ನಿಮಗೆ? ಅಶ್ವಿನಿ ಗೌಡ ಏನು ಇಷ್ಟ ಆಗಿಲ್ಲ, ನಮ್ಗೆ ಗಿಲ್ಲಿವೇ ಇಷ್ಟ ಆಗಿದ್ದು ಅಷ್ಟೇ. ಓಕೆ, ಅದೇ ಯಾಕೆ ಇಷ್ಟ ಆಗ್ತಿಲ್ಲ ಅಶ್ವಿನಿ ಅಂತ ನಾನು ಕೇಳ್ತಿರೋದು. ಅಂದ್ರೆ ಅವ್ರು ಆಡ್ತಿರೋ ಆಡೋ ಆಟಕ್ಕೇನೆ ಇಷ್ಟ ಆಗಲ್ಲ ಅವರು. ಇಷ್ಟ ಆಗ್ತದೆ ಯಾಕಂದ್ರೆ ಗಿಲ್ಲಿ ಟಾರ್ಗೆಟ್ ಮಾಡ್ತಿದ್ರು. ಯಾವಾಗಲೂ ಯಾವುದೊಂದಕ್ಕೂ ಅವ್ರನ್ನೇ ಇದು ಮಾಡ್ತಾರೆ. ಇನ್ಯಾರೂ ಇಲ್ವಾ ಅವನೊಬ್ಬನೇನಾ ಪಾಪ, ಏನಕ್ಕೆ ಹಂಗೆ ಮಾಡಬೇಕು? ಅಕಸ್ಮಾತ್ ಗಿಲ್ಲಿ ಎಲ್ಲರೂ ಗೆದ್ದು ಬಿಡ್ತಾನೆ. ಮತ್ತು ಅಮಾಯಕ ಅಲ್ವಾ, ಇನ್ನು ಬೇರೆಯವ್ರಿಗಂದರೆ ಅವರು ಅಲ್ಲಲ್ಲೇ ಉತ್ತರ ಕೊಡ್ತಾರೆ. ಅವ್ನು ಏನಂದ್ರು ಅನ್ಸ್ಕೊಂಡು ಸುಮ್ಮನೆ ಇರ್ತಾನೆ ಅನ್ನೋ ಒಂದು ಇದರಿಂದ ಮುಗ್ಧತೆಯಿಂದ ಅವನಿಗೆ ಟಾರ್ಗೆಟ್ ಮಾಡ್ತಾವ್ರೆ ಅಂತ ನಮ್ಗೆ ಅನಿಸುತ್ತೆ ಸರ್. ನಾವು ಎಲ್ಲರೂ ಮಾತಾಡ್ಸ್ತಿದ್ದೀವಿ, ಎಲ್ಲರೂ ಕೂಡ ಗಿಲ್ಲಿ 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 ಅಂತಿದ್ರೆ ಏನು ಒಂದಿಷ್ಟು ದಿನದಲ್ಲಿ ಏನು ಮೋಡಿ ಮಾಡಿರ್ಬೋದು? ಇಲ್ಲ ಮೋಡಿ ಅಂತ ಏನಿಲ್ಲ ಸರ್. ಅದು ಏಕೆಂದರೆ ಅವನು ಮುಗ್ಧತೆನೇ ಅವ್ನು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಅಷ್ಟೇ. ಅದನ್ನು ಅವ್ರ ಮನ್ಸಿಗೆ ಏನು ಅನಿಸುತ್ತೋ, ಅಮಾಯಕನ ಥರ ಇದ್ದಾರೆ, ಇವರಿಂದ ಏನೋ ಮಾಡ್ಕೊಳಕ್ಕೆ ಬಂದಿದ್ದಾನೆ ಅಂತ ಅವ್ರ ಮನಸ್ಸಲ್ಲಿ ಬಂದಿರ್ಬೋದು. ಆದರೆ ಆ ರೀತಿ ಏನಿಲ್ಲ ಅಂತ ನಮ್ಗೆ ಅನಿಸಿದೆ. ಸಿನಿಮಾದಲ್ಲೆಲ್ಲ ಇನ್ನೂ ಹೆಚ್ಚಾಗಿ ಚಾನ್ಸ್ ಸಿಗಬೇಕಂತ ಅನ್ಸುತ್ತೆ ಇಲ್ಲಿಗೆ? ಸಿಗಬೇಕು, ಅವನು ಮುಂದುವರಿಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಥ್ಯಾಂಕ್ ಯು. ಓಕೆ ಸರ್, ಬಿಗ್ ಬಾಸ್ ನೋಡ್ತೀರಾ? ಹಾಂ, ನೋಡ್ತೇವೆ ಸರ್. ಯಾರು ಇಷ್ಟ ಆಗಿದೆ ಬಿಗ್ ಬಾಸ್? ಗಿಲ್ಲಿ ಮತ್ತು ಕಾವ್ಯ. ಯಾಕೆ? ಅವರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಗಿಲ್ಲಿಯವರು. ಅದಕ್ಕೋಸ್ಕರ ನಾವು ಗಿಲ್ಲಿ ನೋಡ್ತೇವೆ ಸರ್. ಗಿಲ್ಲಿ 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 ಕಾವ್ಯ ಅಂತಿದ್ರೆ ಯಾಕೆ ಆಗಿರ್ಬೋದು ಅಂತ ಸರ್, ಅವರು ಆಟ ಹಂಗೆ ಆಡ್ತಾ ಇದ್ದಾರೆ ಅಲ್ಲಿ ಬಿಗ್ ಬಾಸ್ ನೋಡ್ಬೇಕು ಕಾರಣ ಅವ್ನು ಗಿಲ್ಲಿನೇ. ಹಾಂ, ಯಾರು ಇಷ್ಟ ಅಲ್ಲ ಸರ್. ಅಷ್ಟೊಂದು ಕಾಮಿಡಿ ಮಾಡೋರು ಯಾರೂ ಇಲ್ಲ ಅಲ್ಲಿ. ಕಾಮಿಡಿ ಮಾಡೋರು ಅಂದರೆ ಗಿಲ್ಲಿ, ಕಾವ್ಯ ಅವರು ಇಷ್ಟ. ಆ ಬಿಗ್ ಬಾಸ್ ನೋಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಹಾಂ ಸರ್, ಗಿಲ್ಲಿ ಬಿಟ್ಟರೆ ಕಾವ್ಯ ಬಿಟ್ಟರೆ ಬೇರೆ ಯಾರೂ ಇಷ್ಟನೇ ಆಗ್ತಾಯಿಲ್ಲ ನನಗೆ. ಹಾಂ ಹೌದು ಸರ್. ಹಾಂ, ಅವ್ರ ಆಟನೂ ಇಷ್ಟ ಆಗ್ತಾ ಇಲ್ಲ ಸರ್. ಅವ್ರು ಯಾರು ಬಂದಿರಲ್ಲ ಮೊನ್ನೆ. ಹಾಂ, ಅವರಂತೂ ಕಿರ್ಸ್ಕೊಳ್ಳೋದು ನೋಡ್ರೆ ಅಲ್ಲಿ ಟಿ ವಿ ಮುಂದೆ ಕೂತ್ಕೊಳ್ಳೋದೇ ಬೇಡ ಅನಿಸ್ತದೆ. ಹಂಗಾಗಿರ್ತದೆ. ಟಿ ವಿನೂ ಹೊಡೆದೋಗುತ್ತೆ, ಇಲ್ಲ ನಾವೇ ಬಾಸ್ಟ್ ಆಗ್ಬಿಡ್ತೀವಿ ಅನ್ನೋಗುತ್ತೆ ಎದುರುಗಡೆ ಕೂತ್ಕೊಂಡ್ಬಿಟ್ರೆ. ಅದು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಕೊಡ್ತಾಯಿಲ್ಲ ಅವರು. ಸುಮ್ಮನೆ ಕಿರ್ಚಾಡ್ತಾ ಇದ್ದಾರೆ. ಹೈಲೈಟ್ಗೋಸ್ಕರನೇ ಕಿರ್ಚಾಡ್ತಾ ಇರೋದು. ಅದೇ ಕಿರ್ಚಾಡ್ಕೊಂಡ್ರೆ ಹೈಲೈಟ್ ಆಗುತ್ತೆ ಅಂತ ಅದು ಇದಿಲ್ಲ. ಜನಗಳಿಗೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕಂದ್ರೆ ಗಿಲ್ಲಿ ಥರ ಕಾಮಿಡಿ ಮಾಡ್ತಾ ಇರಬೇಕು. ಅದು ಕಾಮಿಡಿ ಮಾಡಿದ್ರೆ ನಮಗೆ ಚೆನ್ನಾಗಿ ಸ್ವಲ್ಪ ನೋಡೋಕೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಜೋಡಿ ಬಗ್ಗೆ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಜೋಡಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ಇವಾಗ ಅದೇನೋ ರಾಖಿ ಕಟ್ಬಿಟ್ಟು ಇದು ಮಾಡಿಬಿಟ್ರಲ್ಲ, ಅದನ್ನು ಸ್ವಲ್ಪ ಬೇಜಾರಾಗ್ತಾಯಿದೆ. ರಾಗಿ ಕಡೆ ಬೇಜಾರಾಯಿತು. ಇಲ್ಲಾಂದರೆ ಇನ್ನೂ ಚೆನ್ನಾಗಿ ಅವನು ಇನ್ನೂ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದ ಅವನು. ಇಲ್ಲ, ಗಿಲ್ಲಿ ಸೂಪರಾಗಿ ಆಡ್ತಾಯಿದ್ದ. ಗಿಲ್ಲಿ ಯಾವಾಗ ಭೀ ಅವ್ನು ಕಾಮಿಡಿ ಒಳ್ಳೆ ಇದು. ನಾವು ಯಾವೆಲ್ಲ ಬೇಜಾನ್ ಪ್ರೋಗ್ರಾಮ್ ನೋಡಿದೆ ಗಿಲ್ಲಿದು. ಅವನು ಒಳ್ಳೆ ಇದು ಕಾಮಿಡಿ ಜೋಕ್ಸು. ಅಶ್ವಿನಿ ಗೌಡದ ಏನಿಲ್ಲ, ಬಟ್ ಗಿಲ್ಲಿ ಅಶ್ವಿನಿ ಗೌಡ ಪರವಾಗಿಲ್ಲ. ಆದರೆ ಅವರು ಮಾತಾಡ್ತಾರಲ್ಲ ಎಲ್ಲ ನಾನೇ ಅನ್ನೋ ಥರ ಮಾತಾಡ್ತಾರೆ ಅವರು. ಕೋಟ್ಯಾಧಿಪತಿ ಇದ್ರು ಅವ್ರ ಮನೆಗೆ ಸರ್. ಅಲ್ವಾ? ಆಟ ಆಡೋಕೆ ಬಂದಮೇಲೆ ಅದು ಸ್ಟೇಜ್ ಏನಿರುತ್ತೆ ಆ ಥರ ಮಾತಾಡ್ಬೇಕು. ಬಟ್ ಅವ್ರಿಗೆ ಅದೊಂದು ಇರ್ಬೋದು ತಲೆಯಲ್ಲಿ, ನಾನು ಕೋಟ್ಯಾಧಿಪತಿ, ನನಗೇನಕ್ಕೆ ಹಂಗೆ ಹಂಗೆ ಅದರಲ್ಲೊಂದು ಇರುತ್ತಲ್ವಾ ಸರ್. ಇವಾಗ ನಮ್ಮ ಮನೆಗೆ ನಾನು ಕೋಟ್ಯಾಧಿಪತಿನೇ, ಅವ್ರ ಮನೆಗೆ ಅವ್ರು ಕೋಟ್ಯಾಧಿಪತಿ ಅಲ್ವಾ? ಅದು ಆಟ ಆಡ್ಬೇಕಾದ್ರೆ ಅದು ನೋಡ್ಕೊಂಡು ಆಟ ಆಡ್ಬೇಕು ಅಷ್ಟೇ. ಯಾವ ಕೋಟ್ಯಾಧಿಪತಿ ಲೆಕ್ಕಕ್ಕೆ ಬರಲ್ಲ. ಎಲ್ಲರೂ ಸಮಾನರೇ. ಎಲ್ಲರೂ ಬಂದಿರೋದು ಅದಕ್ಕೆ ತಾನೆ, ಆಟ ಆಡೋಕ್ಕೆ ತಾನೆ ಬಂದಿರೋದು. ನಾನು ಕೋಟ್ಯಾಧಿಪತಿ ಜಂಬ ಮಾತಾಡೋದೇನು ವರ್ಕೌಟ್ ಆಗಲ್ಲ. ಪಕ್ಕ 100% ಇದೆ ಸರ್ ಅವ್ರಿಗೆ. ಕರಗಿಲ್ಲ ಸರ್. ಅದು ಅವರು ಮಾತಾಡೋ ಶೈಲಿನೇ ಆ ಥರ ಐತೆ. ಎಲ್ಲ ನಾನು ಅನ್ನೋ ಥರ ನನ್ನಿಂದನೇ ಬಿಗ್ ಬಾಸ್ ನಡೀತದೆ ಅಂದಂಗೆ ಮಾತಾಡ್ತಾರೆ ಅಮ್ಮ. ಅದಕ್ಕೆ ನಾವು ಅಷ್ಟೊಂದು ಇದು ಮಾಡಲ್ಲ. ನಮ್ದೇನಿದ್ರು ಗಿಲ್ಲಿ ಸೂಪರ್. ಎಲ್ಲ ಸೇರಿ ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿ ಕಾವನೇ ಟಾರ್ಗೆಟ್ ಮಾಡ್ತಾ ಇರೋದು ಎಲ್ಲರೂ. ಹಾಂ, ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಒಳ್ಳೆ ಕಾಮಿಡಿ ಮಾಡ್ತಾನೆ. ಅವ್ನು ಮಾತಾಡಬೇಕಾದ್ರೂ ಹಂಗೆ ಎಲ್ಲ ರೇಗಿಸ್ಕೊಂಡು ಎಲ್ಲರಿಗೂ ಇದು ತಮಾಷೆ ಮಾಡ್ಕೊಂಡಿರ್ತಾನೆ. ಅದಕ್ಕೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಸರ್.
ಅಶ್ವಿನಿ ಗೌಡ ಇಷ್ಟ ಆಗ್ತದೆ. ಅಶ್ವಿನಿ ಗೌಡ ಇಷ್ಟ ಆಯ್ತಲ್ಲ ಸರ್. ಒಂದು 100 ಸಿನಿಮಾ ಮಾಡಿದ್ದಾರೆ ಅಂತ ಮುಂಚೆ ಎಲ್ಲರೂ ನೋಡಿದಿರ ಅವ್ರ ಸಿನಿಮಾದಲ್ಲಿ? ಸರ್ 100 ಸಿನಿಮಾ ನಾವು ನೋಡಿರ್ತಾನೆ ಅವ್ರು 100 ಸಿನಿಮಾ. ಹಾಂ, ನಾವೇ ನೋಡಲಿಲ್ಲ ಅಂದ್ರೆ ಅವರೆಲ್ಲ 100 ಸಿನಿಮಾ ಮಾಡ್ತಾಯಿದ್ರು. ಈ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಗಿಲ್ಲಿ ಜಾಸ್ತಿ ಗುರ್ತಾ ಇದ್ನ ಅಥವಾ ನಿಮಗೆ ಅಶ್ವಿನಿ ಗೌಡ ಅವ್ರು ಜಾಸ್ತಿ ಗುರ್ತಾ ಇದ್ರ ಅಂತ? ಸರ್ ನಾವು ಅಶ್ವಿನಿ ಗೌಡನ ನೋಡೇ ಇಲ್ಲ, ಇದೇ ಫಸ್ಟ್ ಆಫ್ ಆಲ್ ನೋಡಿದ್ರೆ ಬಿಗ್ ಬಾಸಲ್ಲೇ ನೋಡ್ತಾ ಇರೋದು. ಹಾಂ, ಗಿಲ್ಲಿ ನೋಡಿದ್ದೀರಾ? ಗಿಲ್ಲಿ ಅವನು ಸೀರಿಯಲ್ ಮಾಡ್ತಾನೆ, ಚಿಕ್ಕ ಚಿಕ್ಕ ಕಾಮಿಡಿ ಮಾಡ್ತಾ ಇದ್ದಲ್ಲ ಸರ್ ಅವನು, ಅದು ನಳ್ಳಿ ಮೂಲೆ ಅದು ನೋಡಿದ್ವಿ ಸರ್. ಅದು ಸೀನು ಚೆನ್ನಾಗಿದೆ, ಸೂಪರ್ ಆಗಿದೆ. ಅದಕ್ಕೋಸ್ಕರ ನಾವು ಗಿಲ್ಲಿಗೆ ಇಷ್ಟಪಡ್ತೀವಿ, ಅವ್ನು ಕಾಮಿಡಿ. ಹೌದು, ಗಿಲ್ಲಿ ಕಾವ್ಯನೇ. ಹೌದು ಸರ್, ಅಷ್ಟೇ ಗಿಲ್ಲಿ ಕಾವ್ಯನೇ ಇಷ್ಟ ನಮ್ಗೆ. ನೀವು ಗಿಲ್ಲಿ ಕಾವ್ಯನಾ? ಪರವಾಗಿಲ್ಲ, ಇಲ್ಲ ಅಶ್ವಿನಿ ಗೌಡ ಒಳ್ಳೆಯದು, ಮಾತು ಚೆನ್ನಾಗಿ ಆಡ್ತಾರೆ, ಬಟ್ ಅಹಂಕಾರ ಜಾಸ್ತಿ ಸ್ವಲ್ಪ, ಅದೇ ಬೇಜಾರು, ಏನಿಲ್ಲ. ಸ್ವಲ್ಪ ಅಹಂಕಾರ ಬಿಟ್ಟರೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ನಾನು 150 ಬಾಡಿಗೆ ಬರುತ್ತೆ. ಹೊರಗಡೆ ಬಂದುಬಿಡ್ತಾರೆ ಸರ್. ಆ ಅಹಂಕಾರ ಬೀಳೋಷ್ಟರಲ್ಲಿ ಅವರು ಆ ಮೈಂಡ್ ಸೆಟಪ್ ಆಗೋಷ್ಟರಲ್ಲಿ ಅವ್ರು ಹೊರಗಡೆ ಈಚೆನೇ ಬಂದಿರ್ತಾರೆ. ಹಾಂ, ಅಷ್ಟೇ. ಇನ್ನೊಂದು ಸ್ವಲ್ಪ ಅಹಂಕಾರ ಎಲ್ಲ ಬಿಟ್ಟರೆ ಇನ್ನೊಂದು ಸ್ವಲ್ಪ ದಿವಸ ಇರ್ಬೋದು. ಇಲ್ಲ ಅದೇ ಅದೇ ರಾಗ ಅಂದರೆ ಅವರು ಹೊರಗಡೆಯಿಂದ ಬರ್ತಾ ಇರ್ತಾರೆ, ಟಿಕೆಟ್ ಕೊಟ್ಟು ಕಳಿಸ್ತಾ ಇರ್ತಾರೆ. ಮತ್ತೆ ಯಾರು ಸರ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಇವ್ರಿಗೆ? ಮಾಳಪ್ಪ ಸ್ವಲ್ಪ ಮಾಳು ಏನು ಮಾಳು ಒಳ್ಳೆಯವನ. ನಾವು ಉತ್ತರ ಕರ್ನಾಟಕದವ್ರೆ. ಮಾಳು ಎಂಥ ಇದಾನೆ ಗೊತ್ತಾ, ಸಿಂಗರು, ಒಳ್ಳೆ ಸಿಂಗರ್ ಆದರೆ ಅಪ್ಪ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ ಮೂಲೆಯಲ್ಲಿ, ಮಾತೇ ಬರಲಿ ಅನ್ನೋದಂಗೆ ಮೂಗಿನ ಥರ ಕೂಡ್ತಾನೆ. ಆ ಅಪ್ಪಗೆ ಸ್ವಲ್ಪ ಹೇಳಬೇಕು ಚೆನ್ನಾಗಿ ಆಟ ಆಡಬೇಕು ಅಂತ, ಅದು ಆಡ್ತಾ ಇಲ್ಲ ಅಪ್ಪ. ಮಾಳು ಸ್ವಲ್ಪ ಸ್ಲೋ, ಹಾಡು ಚೆನ್ನಾಗಿ ಆಡ್ತಾನೆ, ಪರವಾಗಿಲ್ಲ, ಒಳ್ಳೆಯವನು, ಬಟ್ ಸ್ಲೋ. ಅಂದ್ರೆ ಬಿಗ್ ಬಾಸ್ ಮನೇಲಿ ಒನ್ ಟ್ಯಾಲೆಂಟ್ ಇದ್ರೆ ಸಾಕಾಗಲ್ಲ, ಎಲ್ಲಾನು ಇರಬೇಕು. ಎಲ್ಲನೂ ಬೇಕು, ಎಲ್ಲನೂ ಬೇಕು. ಆ ಟ್ಯಾಲೆಂಟ್ ಇರೋದು ಗಿಲ್ಲಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಸರ್. ಅಲ್ಲಿ 10 ಜನ ಇದಾರಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಇರೋದು ಅವನು, ಭಯಂಕರ ಅವನು. ಗಿಲ್ಲಿನೇ ಗೆಲ್ಲೋದು ಪಕ್ಕ 100%. ನಾವು ಡೈಲಿ ನೋಡ್ತೀವಿ ಅಷ್ಟೇ, ಓಟ್ ಏನು ಹಾಕಲ್ಲ, ಸಪೋರ್ಟ್ ಮಾಡ್ತೀವಿ. ಕಾವ್ಯ ಸೆಕೆಂಡು, ಇದು ಗ್ಯಾರಂಟಿ 100%. ಇಬ್ರು ಬಿಟ್ಟರೆ ಬೇರೆ ಅಶ್ವಿನಿ ಕೂಡ ಥರ್ಡು ಪಕ್ಕ 100%. ಓಕೆ, ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಇತ್ತು ಬಿಗ್ ಬಾಸ್? ಎಷ್ಟು ನಾವು ಬಿಗ್ ಬಾಸ್ ನೋಡ್ತೀವಿ, ಡೈಲಿ ನೋಡ್ತೀವಿ. ಅಂದ್ರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಸರ್, ಅಂದ್ರೆ ರಿಷಾ ಹೊಡೆದ್ರು ಮೇಡಮ್, ಹೊಡಿಬಾರ್ದಾಗಿತ್ತು ಸರ್ ಅದು. ಬಟ್ ಅದು ಇನ್ನೂ ಆಗಿಲ್ಲ. ಬಟ್ ಸ್ಯಾಟರ್ಡೆ ಸಂಡೇ ಬಂದ್ರೆ ಸುದೀಪ್ ಒಂದು ತೀರ್ಮಾನ ತಗೋತಾರೆ. ಸ್ಯಾಟರ್ಡೆ ಸಂಡೇ ಅಲ್ಲ ಸರ್, ಅವರು ಈಚೆ ಬಂದುಬಿಡ್ತಾಳೆ ಅವ್ರು ಗ್ಯಾರಂಟಿ ಪಕ್ಕ. ಎಲ್ಲ ಜನಗಳಿಗೆಲ್ಲ ತುಂಬ ಬೇಜಾರಾಗ್ಬಿಟ್ಟಿದೆ ಹೊಡೆದು ಕೈ ಮಾಡಿರೋದು. ಅದನ್ನು ಭಯಂಕರ ಇದೆ. ಆ ರೂಲ್ಸ್ ಪ್ರಕಾರ ಹೊಡಂಗೆ ಇಲ್ಲ ಅಲ್ಲಿ. ಹಾಂ, ಬಿಗ್ ಬಾಸಲ್ಲಿ ಆ ರೂಲ್ಸು ಇದು ಮಾಡಿದ್ದಾರೆ, ಯಾರಿಗೂ ಕೈ ಎತ್ತಂಗಿಲ್ಲ, ಯಾರಿಗೂ ಇದು ಮಾತಾಡೋಂಗಿಲ್ಲ, ಆಟ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಗೊತ್ತಾ. ಅವರು ನಡೆಸ್ಕೊಡ್ತಾರೆ ಸುದೀಪ್ ಸರ್. ಬಿಗ್ ಬಾಸು ಈ ಕರ್ನಾಟಕದಲ್ಲಿ ಯಾರು ನಡೆಸ್ಕೊಡಲ್ಲ, ಆ ಥರ ನಡೆಸ್ಕೊಡ್ತಾರೆ ಸುದೀಪ್ ಸರ್. ಏನ್ ತೀರ್ಮಾನ ತಗೋಬಹುದು ಅಂದ್ರೆ ಎಲ್ಲರೂ ಕಾಯ್ತಾ ಇದ್ದಾರೆ ಸುದೀಪ್ ಸರ್ ಬರೋದಕ್ಕೋಸ್ಕರ. ಹಾಂ, ಸುದೀಪ್ ಶನಿವಾರ ಭಾನುವಾರ ಬರೋಗೋಸ್ಕರ ಕಾಯ್ತಾರೆ. ಸುದೀಪ್ ಸರ್ ಮ್ಯಾಗ ನಿಂತೈತಿ ಈಗ ಅದು ಅಷ್ಟೇ. ರಿಷಾಗಿದೆ ಮಾರಿ ಹಬ್ಬ ಪಕ್ಕ ಇದೆ ಸರ್, ಅದು ಪಕ್ಕ ಆಚೆ ಬಂದೇ ಬರ್ತಾವೆ. ನಿನ್ನೆ ನೋಡಿದ್ರಲ್ಲ ಲೆಟ್ರು ಇದು ಮಾಡ್ಬೇಕಾರೆ ಆ ಥರ ಮಾಡ್ಬಾರ್ದು ಸರ್. ಇನ್ನೊಬ್ರು ಆಟ ಮಾಡಿಬಿಟ್ಟು ನಾನೇ ಬರಬೇಕು ಅನ್ನೋ ಥರ ಇರಬಾರ್ದು. ಎಲ್ಲರೂ ಸರಿ ಸಮಾನವಾಗಿ ಮಾತಾಡಬೇಕು, ಸರಿ ಸಮಾನವಾಗಿ ಇರಬೇಕು. ಅದನ್ನು ಜನಗಳು ಅಪ್ಸೆಟ್ ಮಾಡ್ತಾರೆ. ಈ ಥರ ದುರಂಕಾರ ಆಟಗಳು ಆಡಿದ್ರೆ ಯಾರೂ ಇಷ್ಟಪಡಲ್ಲ. ಇನ್ನೊಂದು ಜೋಡಿ ಇದೆ ಸರ್, ಸೂರಜ್ ಮತ್ತು ರಿಷಿಕಾ, ಅವ್ರ ಜೋಡಿ ಏನು ಅನ್ಸುತ್ತೆ ನಿಮಗೆ ಅಂತ? ಅದು ಪರವಾಗಿಲ್ಲ ಸರ್, ಅವ್ರು ಸೂಪರ್ ಆಗಿದ್ದಾರೆ. ಅವ್ರೇನು ಅದರಲ್ಲೂ ಬರಲ್ಲ, ಅವ್ರದ್ದು ಪಾಟಿಗೆ ಆಟ ಆಡ್ತಾರೆ ಅಷ್ಟೇ, ಸೈಲೆಂಟು. ಹಾಂ, ಹೌದು ಹೌದು. ಅದೇನು ಸರ್ ಅಂದರೆ ಹೋದ ತಕ್ಷಣ ಲವ್ ಮಾಡೋದು, ಜೊತೆಗಿರೋದು, ಆ ಥರದ್ದೆಲ್ಲ ಏನು? ಅದೆಲ್ಲ ಕಾಮನ್ ಆಗಿದೆ ಸರ್ ಈಗ. ಅದು ಅವೆಲ್ಲ ಕಾಮನ್ ಸರ್, ಅದೆಲ್ಲ ಅದೇನು ಲವ್ ಅಂತೇನಿಲ್ಲ. ಅದು ಅಲ್ಲೇ ಮಾಡ್ತಾರೆ, ಅಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಬಿಗ್ ಬಾಸಿಂದ ಆಚೆ ಬಂದಾಗ ಅವರೆಲ್ಲೋ ಇವರೆಲ್ಲೋ, ಅದು ಅಷ್ಟೇ. ಇವಾಗ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡ್ತಾರೆ ಅಷ್ಟೇ, ಹೋಪ್ಗೋಸ್ಕರ. ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ. ಬಿಗ್ ಬಾಸ್ನೆಲ್ಲ ಅರ್ಧ ಕುಡಿದು ಬಿಟ್ಟಿದ್ದೀರಿ ಅನ್ಸುತ್ತೆ ಅಂಕಲ್ ಸರ್. ಕುಡಿದು ಬಿಟ್ಟಿದೆ ಸರ್. ಇದೆಯಲ್ಲ ಸರ್, ನಾನು ಸುದೀಪ್ ಸರ್ ಯಾವಾಗಿಂದ ಮಾಡ್ತಾರೆ ಅವಾಗಿಂದ ನಾನು ಅದು ಬಿಗ್ ಬಾಸ್ ನೋಡ್ತಾನೆ ಇರ್ತೀನಿ. ಹಾಂ, ಸರಿ ಸರ್, ಥ್ಯಾಂಕ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.